ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಎಜುಕಿ ಕನ್ನಡ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ವಿದ್ಯಾರ್ಥಿಗಳು ನೀವೇನಾದ್ರೂ ಡಿಪ್ಲೊಮೊ ಕೋರ್ಸ್ನ ಮಾಡಬೇಕು, ಅದರಲ್ಲೂ ಟ್ರಿಪಲ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ರೆ ಈ ವಿಡಿಯೋದಲ್ಲಿ ಟ್ರಿಪಲ್ ಕೋರ್ಸ್ ಬಗ್ಗೆ ಅಂದರೆ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಬಗ್ಗೆ ನಾನು ಕಂಪ್ಲೀಟಾಗಿ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನೀವೇನಾದರೂ ಟ್ರಿಪಲ್ ಡಿಪ್ಲೊಮೊದಲ್ಲಿ ಚೂಸ್ ಮಾಡ್ತಾ ಇದ್ರೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿದ್ಯಾರ್ಥಿಗಳು ಕೆಲವೊಂದು ಸಲ SSLCನ ಮುಗಿಸಾದ್ಮೇಲೆ ಇಲ್ಲಾಂದರೆ ITIನ ಮುಗಿಸಾದ್ಮೇಲೆ ಡಿಪ್ಲೊಮೊ ಕೋರ್ಸ್ನ ಮಾಡಬೇಕು ಅಂತ ಹೇಳಿ ಅನ್ಕೋತಾ ಇರ್ತೀರಾ. ಇನ್ ಕೇಸ್ ನೀವು ITIಯಲ್ಲಿ ಆಲ್ರೆಡಿ ಟ್ರಿಪಲ್ ನೀವು ಚೂಸ್ ಮಾಡಿದರೆ ಅಫ್ಕೋರ್ಸ್ ನಿಮಗೆ ಡಿಪ್ಲೊಮೊದಲ್ಲಿ ಡೈರೆಕ್ಟಾಗಿ ಸೆಕೆಂಡ್ ಇಯರ್ಗೆ ಎಂಟ್ರಿ ಸಿಗುತ್ತೆ, ಸೇಮ್ ಕೋರ್ಸ್ನ ನೀವು ಕಂಟಿನ್ಯೂ ಮಾಡಬೇಕಾಗುತ್ತೆ. ಇನ್ ಕೇಸ್ ನೀವೇನಾದ್ರೂ SSLCಯನ್ನು ಮುಗಿಸಾದ್ಮೇಲೆ ಡಿಪ್ಲೊಮೊ ಮಾಡಬೇಕು ಅಂತ ಹೇಳ್ತಾ ಇದ್ದರೆ ಅಫ್ಕೋರ್ಸ್ ನೀವು ಫಸ್ಟ್ ಇಯರಿಂದ ಡಿಪ್ಲೊಮೊ ಕೋರ್ಸಸ್ನ ಓದಬೇಕಾಗತ್ತೆ. ನೀವೇನಾದರೂ ಟ್ರಿಪಲ್ ಕೋರ್ಸ್ನ ಚೂಸ್ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ರೆ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಇನ್ ಡಿಪ್ಲೊಮೊ ಅಂತ ಹೇಳ್ಬಿಟ್ಟು ಈ ಕೋರ್ಸ್ನ ಏನಾದರೂ ಚೂಸ್ ಮಾಡಬೇಕು ಅಂತ ಹೇಳಿ ನೀವು ಅನ್ಕೋತಾ ಇದ್ರೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ನು, ಕೋರ್ಸ್ ಏನಿರುತ್ತೆ, ಯಾವೆಲ್ಲ ಸಬ್ಜೆಕ್ಟ್ಸ್ ಇರುತ್ತೆ, ಯೂಶುವಲ್ ಆಗಿ ನೀವು ಏನನ್ನ ಸ್ಟಡಿ ಮಾಡ್ತೀರಾ, ಜಾಬ್ ಆಪರ್ಚುನಿಟಿ ಏನು, ಹೈಯರ್ ಎಜುಕೇಷನ್ ಯಾವ ರೀತಿ ಇರುತ್ತೆ, ಡಿಪ್ಲೊಮೊ ಮಾಡಿಬಿಟ್ಟು ಜಾಬ್ ಮಾಡೋದಾದರೆ ಏನು ಸ್ಯಾಲ್ರಿ ಇರುತ್ತೆ, ಈ ಡೀಟೇಲ್ಸನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಈ ಡಿಪ್ಲೊಮೊ ಕೋರ್ಸ್ ಅನ್ನೋದು 3 ಇಯರ್ಸ್ ಪಾಲಿಟೆಕ್ನಿಕ್ ಕೋರ್ಸ್ ಆಗಿರುತ್ತೆ. ಸೊ ನೀವು ಟ್ರಿಪಲ್ ನೀವು ಚೂಸ್ ಮಾಡೋದ್ರಿಂದ ನೇಮಲ್ಲೇ ಇದೆ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಅಂತ. ಸೊ ಅಫ್ಕೋರ್ಸ್ ನೀವು ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಕೋರ್ಸನ್ನು ತಗೊಳ್ಳೋದ್ರಿಂದ ಅದ್ರ ಬಗ್ಗೆನೇ ನೀವು ಸ್ಟಡಿ ಮಾಡೋಕ್ಕೆ ಅಂತ ಹೋಗ್ತೀರಾ. ಸೊ ಇಲ್ಲಿ 2 ಪಾರ್ಟ್ಸ್ ಇದೆ, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಬೋತ್ ಇರೋದ್ರಿಂದ ನೀವು ಎಲೆಕ್ಟ್ರಿಕಲ್ಗೆ ಸಂಬಂಧಪಟ್ಟಂತಹ ಎಲೆಕ್ಟ್ರಿಕಲ್ ಸಿಸ್ಟಮ್ ಆಗಿರ್ಬೋದು, ಎಲೆಕ್ಟ್ರಿಕಲ್ ಕಾಂಪೊನೆಂಟ್ಸ್ ಆಗಿರ್ಬೋದು, ಪವರ್ ಜನ್ರೇಷನ್ನು ಮತ್ತು ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಆಗಿರ್ಬೋದು, ಇದ್ರ ಬಗ್ಗೆ ಎಲ್ಲ ನೀವು ಬೇಸಿಕ್ಕಿಂದ ಹೈ ಲೆವೆಲ್ವರೆಗೂ ನೀವು ಸ್ಟಡಿ ಮಾಡ್ತೀರಾ. ಇದ್ರ ಜೊತೆಗೆ ಪ್ರಾಕ್ಟಿಕಲ್ ಲ್ಯಾಬು ಸಹ ಇರುತ್ತೆ. ಸೊ ಡಿಪ್ಲೊಮೊ ಅನ್ನೋದು ಥಿಯರಿ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಪ್ರಾಕ್ಟಿಕಲ್ ಹ್ಯಾಂಡ್ಸ್ ಆನ್ ಮೇಲೆ ಕಾನ್ಸಂಟ್ರೇಷನ್ ಮಾಡಿರ್ತಾರೆ. ಸೊ ಇದಾದಮೇಲೆ ಅದಕ್ಕೋಸ್ಕರನೇ ಡೈರೆಕ್ಟಾಗಿ ಜಾಬ್ ಮಾಡುವಂಥ ಆಪರ್ಚುನಿಟಿನೂ ಸಹ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಇದಿಷ್ಟು ಎಲೆಕ್ಟ್ರಿಕಲ್ ಬಗ್ಗೆ ಆಯಿತು. ಇನ್ನು ಎಲೆಕ್ಟ್ರಾನಿಕ್ಸು ಇರೋದ್ರಿಂದ ಟ್ರಿಪಲ್ ಇಯಲ್ಲಿ ನಿಮಗೆ ಎಲೆಕ್ಟ್ರಾನಿಕ್ಸ್ ಬೇಸಿಕ್ ಕಾಂಪೊನೆಂಟ್ ಇದೆ, ಅದರದ್ದು ಯೂಸಸ್ ಏನು, ಓವರ್ ಆಲ್ ಸ್ಟ್ರಕ್ಚರ್ ಏನು ಅಂತ ಹೇಳಿ ಬೇಸಿಕ್ಕಿಂದ ಸ್ಟಡಿ ಮಾಡ್ತೀರಾ. ಎಲೆಕ್ಟ್ರಾನಿಕ್ಸ್ ಸರ್ಕ್ಯೂಟ್ಸ್ನ ಯಾವ ರೀತಿ ಬಿಲ್ಡ್ ಮಾಡೋದು, ಯಾವ ರೀತಿ ಕನೆಕ್ಷನ್ಸ್ ಇರುತ್ತೆ, ಮಿಷಿನ್ಸ್ ಏನಿರುತ್ತೆ ಮತ್ತು ಕಂಟ್ರೋಲ್ ಸಿಸ್ಟಮ್ ಬಗ್ಗೆ ಕಂಪ್ಲೀಟಾಗಿ ಸ್ಟಡಿ ಮಾಡ್ತಾ ಹೋಗ್ತೀರಾ. ಓವರ್ ಆಲ್ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ಕಾಂಪೊನೆಂಟ್ಸ್ ಏನಿರುತ್ತೆ ಬೇಸಿಕ್ಕಿಂದ ಪ್ರಾಕ್ಟಿಕಲ್ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ನ ಕಂಪ್ಲೀಟಾಗಿ ನೀವು ಡಿಪ್ಲೊಮೊ ಕೋರ್ಸಲ್ಲಿ ತಗೊಳ್ಬೋದು. ಇನ್ನು ಎಲಿಜಿಬಿಲಿಟಿ ನೀವು ಡಿಪ್ಲೊಮೊ ಕೋರ್ಸ್ನ ಮಾಡಲಿಕ್ಕೆ ಅಂತ ಹೇಳಿದ್ರೆ ನಥಿಂಗ್ ಬಟ್ ನೀವು 10th ಪಾಸ್ ಆಗಿರಬೇಕು, ಮಿನಿಮಮ್ 150% ಆದರೂ ಸ್ಕೋರ್ ಮಾಡಿರಬೇಕು. ಯಾಕೆ 50% ಜಸ್ಟ್ ಪಾಸ್ ಆಗಿದ್ರು ಓಕೆ ಅಲ್ವಾ ಅನ್ನೋದಾದರೆ, ಸೊ ಡಿಪೆಂಡ್ಸ್ ಆನ್ ಕಾಲೇಜಲ್ಲಿ ಏನಾದರೂ ಕಟ್ ಆಫ್ ಇದ್ದರೆ ಮಿನಿಮಮ್ 50% ಆದರೂ ಇಟ್ಟಿರ್ತಾರೆ. ನೋ ಅಬ್ಜೆಕ್ಷನ್ ಅನ್ನೋದಾದರೆ ಜಸ್ಟ್ ಪಾಸ್ ಆದರೂ ಮಿನಿಮಮ್ 35% ತೊಗೊಂಡ್ರೂ ಸಹ ಓಕೆ ಅನ್ನೋ ಕಾಲೇಜಸ್ಸು ಸಹ ಇರುತ್ತೆ. ನೀವು ಯಾವ ಕಾಲೇಜಸ್ನ ಚೂಸ್ ಮಾಡ್ತೀರಾ ಅದು ನಿಮಗೆ ಡಿಪೆಂಡ್ ಆಗಿರುತ್ತೆ. ಸೊ ಆಲ್ರೆಡಿ ನಾನು ಹೇಳಿದೆ ಇದು ಡಿಪ್ಲೊಮೊ ಅನ್ನೋದು 3 ಇಯರ್ಸ್ ಕೋರ್ಸ್ ಅಂತ. ಸೊ 3 ಇಯರ್ಸ್ ಏನಿದೆ ನಿಮಗೆ ಸೆಮ್ ವೈಸ್ ಇರುತ್ತೆ. 1 ವರ್ಷ ಅಂತ ಅಂದರೆ 2 ಸೆಮ್ ಇರುತ್ತೆ. ಸೊ 3 ಇಯರ್ಸ್ ಆಗಿರೋದ್ರಿಂದ ಟೋಟಲ್ 6 ಸೆಮಿಸ್ಟರ್ ಇರುತ್ತೆ. ನೀವೇನಾದ್ರೂ ITIನ ಮುಗಿಸಿ ಬರೋದಾದರೆ ಡೈರೆಕ್ಟು ಸೆಕೆಂಡ್ ಇಯರ್ ಎಂಟ್ರಿ ಇರುತ್ತೆ. ಸೊ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಅಷ್ಟೇ ಮಾಡೋದ್ರಿಂದ 4 ಇಯರ್ಸ್ ಮಾತ್ರ ಇರುತ್ತೆ ITI ಸ್ಟೂಡೆಂಟ್ಸ್ಗೆ. SSLCಯನ್ನು ಕಂಪ್ಲೀಟ್ ಮಾಡಿ ಹೋಗೋದಾದರೆ ಟೋಟಲ್ 3 ಇಯರ್ಸು 6 ಸೆಮಿಸ್ಟರ್ ಇರುತ್ತೆ. ಸೊ ಈಗ ಬೇಸಿಕ್ ಸಬ್ಜೆಕ್ಟ್ಸ್ ಏನೆಲ್ಲ ಇರುತ್ತೆ, ತುಂಬ ಇಂಪಾರ್ಟೆಂಟಾಗಿ ಪ್ರತಿಯೊಂದನ್ನು ಸಹ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ಗೆ ಸಂಬಂಧಪಟ್ಟ ಹಾಗೆಯೇ ಯಾವೆಲ್ಲ ಸಬ್ಜೆಕ್ಟ್ ಇರುತ್ತೆ ಅಂತ ಹೇಳಿ ನೋಡೋಣ ಬನ್ನಿ. ಸೊ ಸಬ್ಜೆಕ್ಟ್ ನೋಡೋದಾದರೆ ಬೇಸಿಕ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಂತ ಹೇಳಿ ಇರುತ್ತೆ. ಎಲೆಕ್ಟ್ರಿಕಲ್ಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಬೇಸಿಕ್ ಇನ್ಫಾರ್ಮೇಷನ್ನು ಸಿಗುತ್ತೆ. ಇನ್ನು ನೆಕ್ಸ್ಟ್ ಸಬ್ಜೆಕ್ಟ್ ಬಂದ್ಬಿಟ್ಟು ಎಲೆಕ್ಟ್ರಿಕಲ್ ಮೆಷಿನ್ಸ್. ನಾನು ಆಲ್ರೆಡಿ ಮೆನ್ಷನ್ ಮಾಡಿದೆ ಏನು ಬೇಸಿಕ್ಕಾಗಿ ಕಲಿತೀರಾ ಅಂತ ಅಲ್ವಾ. ಅಫ್ಕೋರ್ಸ್ ಎಲೆಕ್ಟ್ರಿಕಲ್ ಮೆಷಿನ್ಸ್ ಬಗ್ಗೆ ಕಲಿತೀರಾ. ನೆಕ್ಸ್ಟ್ ಸಬ್ಜೆಕ್ಟು ಪವರ್ ಸಿಸ್ಟಮ್ಸ್ ಇರುತ್ತೆ, ಬೇಸಿಕ್ ಎಲೆಕ್ಟ್ರಾನಿಕ್ಸ್ ಇರುತ್ತೆ, ಕಂಟ್ರೋಲ್ ಸಿಸ್ಟಮ್ ಇರುತ್ತೆ, ವೈರಿಂಗ್ ಮತ್ತು ಇನ್ಸ್ಟಾಲೇಷನ್ ಇರುತ್ತೆ, ಮೈಕ್ರೋ ಕಂಟ್ರೋಲರ್ ಇರುತ್ತೆ. ಎಲೆಕ್ಟ್ರಾನಿಕ್ಸ್ ಅಂತ ಬಂದಾಗ ಮೈಕ್ರೋ ಕಂಟ್ರೋಲರ್ ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಇದೆಲ್ಲ ಬೇಸಿಕ್ ಕೋರ್ಸಸ್ಸು. ನಿಮಗೆ ಇದರಲ್ಲಿ ಪ್ರಾಕ್ಟಿಕಲ್ ಲ್ಯಾಬ್ಸು ಇರುತ್ತೆ, ಕೆಲವೊಂದು ಸಲ ಇಂಡಸ್ಟ್ರಿ ವಿಸಿಟ್ ಅಂತ ಹೇಳಿ ಕರ್ಕೊಂಡೋಗಿ ಅಲ್ಲೂ ಸಹ ಇರುತ್ತೆ. ಅದಾದಮೇಲೆ ಇಂಟರ್ನ್ಶಿಪ್ ಮಾಡೋದು ಇರುತ್ತೆ. ಸೊ ಓವರ್ ಆಲ್
ಪ್ರಾಕ್ಟಿಕಲ್ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯೆನ್ಸು ನೀವು ಡಿಪ್ಲೊಮೊ ಕೋರ್ಸಲ್ಲಿ ಮಾಡ್ಬೋದಾಗಿರುತ್ತೆ. ಇನ್ನು ಫೀಸ್ ಸ್ಟ್ರಕ್ಚರ್ನ ಈ ಕೋರ್ಸ್ ಮಾಡಲಿಕ್ಕೆ ಅಂತ ಹೇಳಿ ನೋಡೋದಾದರೆ, ಗೌರ್ನಮೆಂಟ್ ಕಾಲೇಜಸ್ ಹೋದರೆ ಮಿನಿಮಮ್ ಒಂದು 10,000ಇಂದ 20,000 ಅಷ್ಟರಲ್ಲಿ ಕವರ್ ಆಗುತ್ತೆ. ಅಕಸ್ಮಾತ್ ನೀವೇನಾದ್ರೂ ಪ್ರೈವೇಟ್ ಕಾಲೇಜಸ್ಗೆ ಹೋಗ್ತೀರಾ ಅಂತ ಹೇಳಿದ್ರೆ ಮಿನಿಮಮ್ ಒಂದು 30,000 ಆದರೂ ಬೇಕಾಗುತ್ತೆ, ಅಪ್ ಟು 1 ಲ್ಯಾಕ್ವರೆಗೂ ಸಹ ಆಗ್ಬೋದು. ನಾನು ಆಲ್ರೆಡಿ ಮೆನ್ಷನ್ ಮಾಡಿದಾಗೆ ನೀವು ಯಾವ ಕಾಲೇಜಸ್ನ ತಗೋತೀರಾ ಅದ್ರ ಮೇಲೆ ಡಿಪೆಂಡ್ಸ್ ಆಗಿರುತ್ತೆ. ಸೊ ಡಿಪ್ಲೊಮೊ CET ಇರುತ್ತೆ. ಡಿಪ್ಲೊಮೊ CETಯಿಂದ ಹೋಗೋದಾದರೆ ನಿಮಗೆ ಟಾಪ್ ಡಿಪ್ಲೊಮೊ ಕಾಲೇಜಸ್ ಏನಿರುತ್ತೆ ಅದರಲ್ಲಿ ಸೀಟು ಸಿಗ್ತಾ ಹೋಗುತ್ತೆ. ಅದಾದಮೇಲೆ ಇನ್ನು ಡಿಪ್ಲೊಮೊ ಟ್ರಿಪಲ್ ಕೋರ್ಸ್ನ ಮುಗಿಸಿದ್ದೀರಾ, ಅದಾದಮೇಲೆ ಜಾಬ್ ಅಪರ್ಚುನಿಟಿ ಏನಿರುತ್ತೆ ಅಂತ ಹೇಳಿ ನೋಡೋಣ ಬನ್ನಿ. ಟ್ರಿಪಲ್ ಎನ ಮುಗಿಸಾದ್ಮೇಲೆ ಆಲ್ಮೋಸ್ಟ್ ಆಲು ಹ್ಯಾಂಡ್ಸ್ ಆನು ಪ್ರಾಕ್ಟಿಕಲ್ ಲ್ಯಾಬ್ಸ್ ಎಲ್ಲ ಮಾಡಿರ್ತೀರ ಅಲ್ವಾ. ಸೊ ಡೈರೆಕ್ಟಾಗಿ ನಿಮಗೆ ಕೆಲವೊಂದಷ್ಟು ಪೋಸ್ಟು ಸಿಗ್ತಾ ಹೋಗುತ್ತೆ. ಡಿಪ್ಲೊಮೊ ಮುಗಿಸಿ ವರ್ಕ್ ಮಾಡಬೇಕು ಅನ್ನೋದು ಏನಾದರೂ ನಿಮಗೆ ಇಂಟ್ರೆಸ್ಟ್ ಇದೆ, ಎಲೆಕ್ಟ್ರಿಕಲ್ ಟೆಕ್ನಿಷಿಯನ್ ಆಗಿ ಮಾಡ್ಬೋದು, ಮೇಂಟೆನೆನ್ಸ್ ಇಂಜಿನಿಯರ್ ಆಗಿ ಮಾಡ್ಬೋದು, ಜೂನಿಯರ್ ಇಂಜಿನಿಯರ್ ಆಗಿ ಮಾಡ್ಬೋದು, ಎಲೆಕ್ಟ್ರಿಷಿಯನ್ ಆಗಿ ಮಾಡ್ಬೋದು, ಇಲ್ಲ ಪವರ್ ಪ್ಲ್ಯಾಂಟ್ ಟೆಕ್ನಿಷಿಯನ್ ಆಗಿ ಮಾಡ್ಬೋದು. ಆಲ್ಮೋಸ್ಟ್ ಆಲು ನೀವು ಟ್ರಿಪಲ್ ಏನು ಓದಿರ್ತೀರ ಅಲ್ವಾ ಅದ್ರ ಬೇಸಿಸ್ ಮೇಲೇ ಕೆಲವೊಂದಷ್ಟು ಪೋಸ್ಟ್ ಇರುತ್ತೆ. ಇನ್ನು ಈ ಎಲ್ಲ ಪೋಸ್ಟ್ನ ನಿಮಗೆ ಗೊತ್ತಾಯಿತು ಯಾವ ಕಂಪ್ನೀಸಲ್ಲಿ ಈ ರೀತಿಯಾಗಿ ಪೋಸ್ಟ್ ಇರುತ್ತೆ, ಯಾವ ಕಂಪ್ನೀಸಲ್ಲಿ ವರ್ಕ್ ಮಾಡ್ಬೋದು ಅಂತ ಹೇಳಿದ್ರೆ ಟಾಪ್ ರೆಕ್ರೂಟರ್ಸ್ನ ಇಲ್ಲಿ ನಾನು ಕೆಲವೊಂದಷ್ಟನ್ನು ಮೆನ್ಷನ್ ಮಾಡ್ತಾ ಹೋಗ್ತೀನಿ. ಸೊ BHEL ಅಂದರೆ ಬೇಸಿಕ್ಕಾಗಿ ಎಲೆಕ್ಟ್ರಾನಿಕ್ಸ್ ಕಂಪನಿ. ಅಫ್ಕೋರ್ಸ್ ಟ್ರಿಪಲ್ ಇ ಮತ್ತು ECE ಮಾಡಿರೋರನ್ನ ತಗೊಳ್ತಾ ಹೋಗ್ತಾರೆ. ಅದಲ್ಲದೆ ಬೆಸ್ಕಾಮು ಇಲ್ಲ ಮೆಸ್ಕಾಮ್ ಇರುತ್ತೆ ಅಲ್ವಾ, ಅಲ್ಲಿ ಎಲೆಕ್ಟ್ರಿಷಿಯನ್ ಬೇಕೇ ಇರ್ತಾರೆ ಅಲ್ವಾ, ಟ್ರಿಪಲ್ ಇ ಓದಿರೋರನ್ನ ಹೈಯರ್ ಮಾಡ್ತಾರೆ. ಅಲ್ಲಿ ಡಿಪ್ಲೊಮೊಗೆ ರಿಲೇಟೆಡ್ ಆಗಿ ಸ್ವಲ್ಪ ರೋಲ್ಸ್ ಸಹ ಇರುತ್ತೆ. ಮತ್ತು ರೈಲ್ವೇಸಲ್ಲಿ ನೀವು ಕೆಲವೊಂದಷ್ಟು ಪೋಸ್ಟನ್ನು ನೋಡ್ಬೋದು ಡಿಪ್ಲೊಮೊ ಕೋರ್ಸ್ ಮೇಲೆ. ಮತ್ತು ಕನ್ಸ್ಟ್ರಕ್ಷನ್ ಕಂಪ್ನೀಸ್ ಏನಿರುತ್ತೆ ಅವರು ಸಹ ಹೈಯರ್ ಮಾಡ್ಬೋದು. ಮತ್ತು ಪ್ರೈವೇಟ್ ಆಗಿ ಕೆಲವೊಂದಷ್ಟು ಎಲೆಕ್ಟ್ರಿಕಲ್ ಫೈಮ್ಸ್ ಇರುತ್ತೆ ನೋಡಿ, ಅಲ್ಲಿ ಜಾಬ್ ಸಿಗ್ಬೋದು. ಇನ್ನು ಸ್ಯಾಲ್ರಿ ನೋಡೋದಾದರೆ ಅಫ್ಕೋರ್ಸ್ ವಿದ್ಯಾರ್ಥಿಗಳು ಯಾವುದೇ ಕೋರ್ಸನ್ನು ಸೆಲೆಕ್ಟ್ ಮಾಡಿದ್ರೂ ಸಹ ಫ್ಯೂಚರಲ್ಲಿ ಏನು ಆಪರ್ಚುನಿಟಿ ಇರುತ್ತೆ, ಎಷ್ಟು ಅರ್ನ್ ಮಾಡ್ಬೋದು ಅಂತ ಹೇಳಿ ನೋಡ್ತೀರಾ ಅಲ್ವಾ. ಈ ರೀತಿಯಾಗಿ ಡಿಪ್ಲೊಮಾನ ಮಾಡಿ ನೀವು ಡೈರೆಕ್ಟಾಗಿ ಕೆಲಸಕ್ಕೆ ಹೋಗ್ತೀನಿ ಅನ್ನೋದಾದರೆ ಮಿನಿಮಮ್ ಅಂದರೆ 10,000ಇಂದ ಸ್ಯಾಲ್ರಿ ಸ್ಟಾರ್ಟ್ ಆಗುತ್ತೆ. 10,000ಇಂದ 30,000ವರೆಗೂ ಫ್ರೆಷರ್ ಆಗಿರೋದ್ರಿಂದ ಅಷ್ಟು ಪರ್ ಮಂತ್ ನಿಮಗೆ ಸಿಗ್ತಾ ಹೋಗ್ಬೋದು. ಎಕ್ಸ್ಪೀರಿಯನ್ಸ್ ಆಗ್ತಾ ಆ ಸ್ಯಾಲ್ರಿ ನಿಮಗೆ ಇನ್ಕ್ರೀಸ್ ಆಗ್ಬೋದು. ಸೊ ಬೇಸಿಕ್ಕಾಗಿ ನೋಡೋದಾದರೆ ಡಿಪ್ಲೊಮಾ ಕೋರ್ಸ್ ಮುಗಿಸಿ ಡೈರೆಕ್ಟ್ ಜಾಬ್ ಹೋಗ್ತೀವಿ ಅಂದರೆ ಮಿನಿಮಮ್ 10,000ಇಂದ ನಿಮಗೆ ಪರ್ ಮಂತ್ ಸ್ಯಾಲ್ರಿ ಸ್ಟಾರ್ಟ್ ಆಗುತ್ತೆ, ಅಪ್ ಟು 30-40 ಹೋಗ್ಬೋದು. ಇಟ್ ಡಿಪೆಂಡಿಂಗ್ ಆನ್ ದಿ ರೋಲ್, ಏನು ರೆಸ್ಪಾನ್ಸಿಬಿಲಿಟಿ ಮಾಡ್ತಾ ಇದ್ದೀರಾ ಮತ್ತು ನೀವು ಹೋಗ್ತಾ ಇರುವಂಥ ಸೆಕ್ಟರು ಗೌರ್ನಮೆಂಟಾ ಪ್ರೈವೇಟಾ ಅನ್ನೋದು ಡಿಪೆಂಡ್ಸ್ ಆಗಿರುತ್ತೆ. ಸೊ ಈಗ ಸ್ಯಾಲ್ರಿ ಬಗ್ಗೆ ನೋಡಿದ್ದಾಯಿತು. ಇನ್ನು ಹೈಯರ್ ಸ್ಟಡೀಸ್ ಆಪ್ಷನ್ ಏನು ಅವೈಲೇಬಲ್ ಇರುತ್ತೆ ಅಂತ ಹೇಳಿ ನೋಡೋದಾದರೆ ನೀವು ಡಿಪ್ಲೊಮೊನ ಮುಗಿಸಿ BE ಇಲ್ಲ ಮತ್ತು BTechಗೆ ಡೈರೆಕ್ಟಾಗಿ ಸೆಕೆಂಡ್ ಇಯರ್ಗೆ ಎಂಟ್ರಿಯನ್ನು ತಗೊಳ್ಬೋದು. ಆಲ್ರೆಡಿ ನೀವು ಡಿಪ್ಲೊಮೊ ಮಾಡಿರೋದ್ರಿಂದ ಇಲ್ಲಿ ಲ್ಯಾಟ್ರಲ್ ಎಂಟ್ರಿ ಅಂತ ಹೇಳ್ಬಿಟ್ಟು ನಿಮಗೆ ಸೆಕೆಂಡ್ ಇಯರ್ಗೆ ಡೈರೆಕ್ಟಾಗಿ ಎಂಟ್ರಿ ಕೊಡ್ತಾರೆ. ಸೊ BE ಮಾಡೋದ್ರಿಂದ ಡಿಪ್ಲೊಮೊದಲ್ಲಿ ಏನು ಓದಿರ್ತೀರ ಅದೇ ಕೋರ್ಸನ್ನು ಕಂಟಿನ್ಯೂ ಮಾಡಬೇಕಾಗತ್ತೆ. ನೀವು ಇಂಜಿನಿಯರಿಂಗನ್ನು ಸಹ ನೀವು ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸಲ್ಲೇ ಮಾಡಬೇಕಾಗಿರುತ್ತೆ. ಸೊ 4 ಇಯರ್ಸ್ ಕೋರ್ಸ್ ಬಂದು ಲ್ಯಾಟ್ರಲ್ ಎಂಟ್ರಿಗೆ 3 ಇಯರ್ಸ್ ಆಗುತ್ತೆ. ಅಫ್ಕೋರ್ಸ್ ಇದನ್ನು ಸಹ ಸೆಮ್ ವೈಸ್ ಇರುತ್ತೆ. 3 ಇಯರ್ಸಿಂದ ಅಗೇನ್ ಇಲ್ಲಿ ನಿಮಗೆ ಲ್ಯಾಟ್ರಲ್ ಎಂಟ್ರಿ ಆಗಿರೋದ್ರಿಂದ 3 ಇಯರ್ಸ್ ಸಿಗುತ್ತೆ ಮತ್ತು 6 ಸೆಮ್ಮೆ ಆಗ್ತಾ ಹೋಗುತ್ತೆ. ಇದಾದಮೇಲೆ ಇಂಜಿನಿಯರಿಂಗ್ ಆದಮೇಲೆ ಅಫ್ಕೋರ್ಸ್ ನೀವು ಹೈಯರ್ ಸ್ಟಡೀಸ್ ಮಾಡ್ತೀವಿ ಅಂದರೆ ಮತ್ತೆ ಕಂಟಿನ್ಯೂ ಮಾಡ್ಬೋದು, ಇಲ್ಲ ಅಂದರೆ ಇಂಜಿನಿಯರಿಂಗ್ ಆದಮೇಲೆ ನಿಮಗೆ ಜಾಬ್ ಆಪರ್ಚುನಿಟಿ ಸಿಗ್ತಾ ಆಗುತ್ತೆ. ಯು ಕ್ಯಾನ್ ಚೂಸ್ ಮತ್ತೆ ಯಾವ್ದು ಬೇಕು, ಹೈಯರ್ ಸ್ಟಡೀಸಾ ಇಲ್ಲ ಅಂದರೆ ಜಾಬಾ ಅಂತ ಹೇಳ್ಬಿಟ್ಟು. ಸೊ ಓವರಾಲು ಡಿಪ್ಲೊಮೊ ಟ್ರಿಪಲ್ ಇ ಮಾಡೋದ್ರಿಂದ ನಿಮ್ಗೇನು ಅಡ್ವಾಂಟೇಜ್ ಆಗುತ್ತೆ ಅಂತ ಹೇಳಿ ನೋಡೋದಾದರೆ ನಿಮಗೆ ಆ ಡಿಪ್ಲೊಮೊ ಅನ್ನೋದು ಆಲ್ರೆಡಿ ಮೆನ್ಷನ್ ಮಾಡಿದಾಗೇ ಹ್ಯಾಂಡ್ಸ್ ಆನ್ ಜಾಸ್ತಿ ಇರುತ್ತೆ, ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅಂತ ಹೇಳಿ ಹೇಳೋದ್ನಲ್ವಾ. ಸೊ ಇದರಿಂದ ನಿಮಗೆ ಪ್ರಾಕ್ಟಿಕಲ್ ಆಗಿ ಸ್ಕಿಲ್ಲು ಡೆವಲಪ್ ಆಗ್ತಾ ಹೋಗುತ್ತೆ. ಸೊ ಡಿಪ್ಲೊಮೊ ಮುಗಿಸಿದ ಹಾಗೇ ನಿಮಗೆ ಅರ್ಲಿಯಾಗಿ ಜಾಬ್ ಮಾಡುವಂಥ ಆಪರ್ಚುನಿಟಿ ಇರುತ್ತೆ. ಡಿಪ್ಲೊಮೊ ಕೋರ್ಸ್ನ ನೋಡೋದಾದರೆ ಕಂಪೇರ್ ಟು ಹೈಯರ್ ಸ್ಟಡೀಸ್ಗೆ ಹೋಗ್ಬೇಕಾದ್ರೆ ಇಲ್ಲ ಡೈರೆಕ್ಟ್ ಇಂಜಿನಿಯರಿಂಗ್ ಹೋಗಬೇಕಾದ್ರೆ ನೋಡಿದ್ರೆ ಕೋರ್ಸ್ ಫೀಸ್ ಏನಿರುತ್ತೆ ಅದು ಆಲ್ಮೋಸ್ಟ್ ಕಡಿಮೆ ಇರುತ್ತೆ. ಅದಾದಮೇಲೆ ಕೆಲವೊಂದಷ್ಟು ಕೋರ್ಸ್ ಸೆಕ್ಟರಲ್ಲಿ ಡಿಪ್ಲೊಮೊಗೆ ಕೆಲವೊಂದಷ್ಟು ಮ್ಯಾಂಡಟರಿಯಾಗಿ ಜಾಬ್ ಅಪರ್ಚುನಿಟಿ ಇದ್ದೇ ಇರುತ್ತೆ. ನಾನು ಆಲ್ರೆಡಿ ಒಂದಷ್ಟು ಸೆಕ್ಟರ್ಸ್ನ ಮೆನ್ಷನ್ ಮಾಡಿದೆ ಅಲ್ವಾ, ಬೆಸ್ಕಾಮ್ ಆಗಿರ್ಬೋದು, ಮೆಸ್ಕಾಮ್ ಆಗಿರ್ಬೋದು, ಇಲ್ಲ ರೈಲ್ವೆ ಆಗಿರ್ಬೋದು, ಇಲ್ಲ BHEL ಆಗಿರ್ಬೋದು. ಸೊ ಇಲ್ಲೆಲ್ಲ ಸ್ವಲ್ಪ ಆಪರ್ಚುನಿಟಿ ಡಿಪ್ಲೊಮೊ ಸ್ಟೂಡೆಂಟ್ಗೆ ಜಾಸ್ತಿ ಇರುತ್ತೆ.
ಜಸ್ಟ್ ಡಿಪ್ಲೊಮೊನೇ ಮಾಡಿಬಿಟ್ಟು ಜಸ್ಟ್ ಡೈರೆಕ್ಟಾಗಿ ಜಾಬ್ ಹೋಗ್ತೀನಿ ಅನ್ನೋದಾದರೆ ಕೆಲವೊಂದಷ್ಟು ಡಿಸಡ್ವಾಂಟೇಜಸ್ಸು ಇರುತ್ತೆ ಅಲ್ವಾ, ಅದನ್ನು ನೋಡೋಣ ಬನ್ನಿ. ಸೊ ಯೂಶ್ವಲಿ ಡಿಸಡ್ವಾಂಟೇಜಸ್ ಏನಪ್ಪ ಅಂತ ಅಂದರೆ ಬೇಗನೆ ಕೆಲಸಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಬಟ್ ಸ್ಟಿಲ್ ಡಿಪ್ಲೊಮೊ ಮಾಡಿರೋದ್ರಿಂದ ಆ ಕೋರ್ಸ್ಗೆ ಸಂಬಂಧಪಟ್ಟ ಹಾಗೇ ನಿಮ್ಮ ರೋಲ್ಗೆ ಸಂಬಂಧಪಟ್ಟ ಹಾಗೇ ಸ್ಯಾಲ್ರಿ ಸ್ವಲ್ಪ ಲೋ ಅಲ್ಲೇ ಇರುತ್ತೆ. ಸೊ ನೀವು ಇಂಜಿನಿಯರಿಂಗ್ ಮುಗಿಸಿ ಹೋಗಿ ತಗೊಳ್ಳುವಂಥ ಸ್ಯಾಲ್ರಿಗೂ ಡಿಪ್ಲೊಮೊಗೂ ಸ್ವಲ್ಪ ಸ್ಯಾಲ್ರಿಲಿ ಆಲ್ಮೋಸ್ಟ್ ಕಡಿಮೆ ಅಂತ ಅನಿಸುತ್ತೆ. ಸೊ ಸ್ಯಾಲ್ರಿ ಜಾಸ್ತಿ ಆಗಬೇಕಂದ್ರೆ ನಿಮಗೆ ಎಕ್ಸ್ಪೀರಿಯನ್ಸ್ ಆಗಬೇಕು ಅಂದರೆ ಅಫ್ಕೋರ್ಸ್ ಗುಡ್ ಅಮೌಂಟ್ ಆಫ್ ನೀವು ಇಯರ್ಸು ವರ್ಕ್ ಮಾಡಬೇಕಾಗತ್ತೆ. ಸೊ ಇದು ಡಿಸಡ್ವಾಂಟೇಜಸ್ ಅಂತ ಹೇಳ್ಬೋದು. ಅದನ್ನು ಬಿಟ್ಟರೆ ಡಿಪ್ಲೊಮೊ ಟ್ರಿಪಲ್ ಕೋರ್ಸು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಇಷ್ಟೆಲ್ಲ ಡೀಟೇಲ್ಸ್ ಕೊಟ್ಟರು ಸಹ ಕೊನೆಯದಾಗಿ ನೀವು ನಿಮ್ಮ ಲೈಫಲ್ಲಿ ಏನು ಅಚೀವ್ ಮಾಡಬೇಕು, ಏನು ಗೋಲ್ ಇದೆ, ಯಾವ ಕೋರ್ಸನ್ನು ಮಾಡಿದ್ರೆ ನಿಮಗೆ ಸೂಟ್ ಆಗುತ್ತೆ, ನಿಮ್ಮ ಇಂಟ್ರೆಸ್ಟ್ ಏನು, ಇದನ್ನೆಲ್ಲ ತಿಳ್ಕೊಂಡು ಆಮೇಲೆ SSLC ಆದಮೇಲೆ ಏನು ಮಾಡಬೇಕು ಅಂತ ಹೇಳಿ ನೀವು ಡಿಸಿಷನ್ನ ತಗೊಳ್ಳಿ. ಸೊ ವಿದ್ಯಾರ್ಥಿಗಳೇ, ಈ ವಿಡಿಯೋ ನೋಡೋದ್ಮೇಲೆ ಕೆಲವೊಂದಷ್ಟು ಬೇಸಿಕ್ ಇನ್ಫಾರ್ಮೇಷನ್ಸು ನಿಮಗೆ ಸಿಕ್ಕಿದೆ ಅಂತ ಹೇಳಿ ನಾನು ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ, ಈ ವಿಡಿಯೋಲಿ ಶೇರ್ ಮಾಡಿರುವಂತಹ ಕಂಟೆಂಟ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆನೂ ಸಹ ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಮರೆಯದೆ ಎಜುಕೇ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.